ಸರ್, ಗ್ರೀವಿಯನ್ಸ್ ಅಂಡ್ ರಿಡ್ರೆಸಲ್ ಸಿಸ್ಟಮ್ ಅಲ್ಲಿ ಫೀಡ್ಬ್ಯಾಕ್ ಅಂಡ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ? ನೋಡಿ, ಮೊದಲು ಹೇಗಿತ್ತಂತಂದ್ರೆ ಮೆಂಬರು ಗ್ರೀವೆನ್ಸ್ನ ರೈಸ್ ಮಾಡಿದ್ರೆ ಅದು ಎಲ್ಲಿ ರೈಸ್ ಆಗಿದೆ, ಆ ಸಿಸ್ಟಮ್ ಇವಾಗ ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ಇವಾಗ ಡೆವಲಪ್ ಮಾಡಿರೋ ಸಿಸ್ಟಮಲ್ಲಿ ಮೆಂಬರು ಒಂದು ಗ್ರೀವೆನ್ಸ್ನ ರೈಸ್ ಮಾಡಿದ ತಕ್ಷಣ ಅವನಿಗೊಂದು ಟಿಕೆಟ್ ನಂಬರ್ ಬರುತ್ತೆ. ಆ ಟಿಕೆಟ್ ನಂಬರ್ ಮೇಲೆ ಸೊ ಈಗ ಆ ಒಂದು ಗ್ರೀವೆನ್ಸ್ ಇವಾಗ ಯಾವ ಸ್ಟೇಟಸಲ್ಲಿ ಇದೆ, ಎಲ್ಲಿದೆ ಅಂತ ಅವ್ನು ತಿಳ್ಕೊಬೋದು. ಹೇಗೆ ವರ್ಕ್ ಆಗುತ್ತೆ ನಮ್ಮ ಗ್ರೀವೆನ್ಸ್ ಸಿಸ್ಟಮ್ ಅಂತ ಹೇಳಿದ್ರೆ, ಮೆಂಬರ್ ಲಾಗ್ ಮಾಡಿದ ತಕ್ಷಣನೇ ಆ ಟಿಕೆಟ್ ನಂಬರ್ ಮೇಲೆ ಅದು ಮೊದಲು DECಗೆ ಅಸೈನ್ ಆಗುತ್ತೆ, ಡಿವಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಅಸೈನ್ ಆಗುತ್ತೆ. ನಂತರ ಇನ್ ಕೇಸ್ ಅವರೇ ಅದನ್ನು ಸಾಲ್ವ್ ಮಾಡಿದ್ರು ಅಂತ ಹೇಳಿದ್ರೆ ಅದಲ್ಲೇ ಸಾಲ್ವ್ ಆಗುತ್ತೆ. ಮೆಂಬರ್ಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಒಂದು ಮೆಕ್ಯಾನಿಸಮ್ ಹೋಗುತ್ತೆ. ಇನ್ ಕೇಸ್ ಅವ್ರ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ವಿತಿನ್ ಸಮ್ ಟೈಮ್ ಲಿಮಿಟ್ ಇಟ್ ವಿಲ್ ಪಾಸ್ ಆನ್ ಟು REC ಇರ್ತಕ್ಕಂಥವ್ರು ಸಾಲ್ವ್ ಮಾಡ್ಬೋದು. ಅಲ್ಲೂ ಆಗಿಲ್ಲ ಅಂತ ಹೇಳಿದ್ರೆ ZEC ಫಾರ್ವರ್ಡ್ ಆಗುತ್ತೆ. ZEC ಆಗಿಲ್ಲ ಅಂತ ಹೇಳಿದಾಗ ಮಾತ್ರನೇ ನಮ್ಮದು ಮೇನ್ ಕಮಿಟಿ ಏನಿದೆ, ಗ್ರೀವೆನ್ಸ್ ಕಮಿಟಿಗೆ ಬರುತ್ತದು ಟಿಕೆಟ್. ಈ ಎಲ್ಲ ಮೆಕ್ಯಾನಿಸಮ್ನ ಸೊ ಮೆಂಬರ್ ಟಿಕೆಟ್ ನಮ್ಮದು DEC ಇದೆಯಾ, REC ಇದೆಯಾ, ZEC ಇದೆಯಾ, ಈ ಎಲ್ಲವನ್ನು ಮೆಂಬರು ಆ ಟಿಕೆಟ್ ನಂಬರ್ ಮುಖಾಂತರ ಟ್ರ್ಯಾಕ್ ಮಾಡ್ತಾ ಇರಬಹುದು. ಇವಾಗ ಎಲ್ಲಿದೆ ನಂದು ಗ್ರೀವೆನ್ಸ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಎಲ್ಲಿ ಸಾಲ್ವ್ ಆಗುತ್ತೋ ಅಲ್ಲೇ ಅದು ಕ್ಲೋಸ್ ಆಗುತ್ತೆ. ನಾವು ಮೆಂಬರ್ಗೆ ಫೀಡ್ಬ್ಯಾಕ್ ಕೇಳ್ತೀವಿ, ಹೇಗೆ ಅನಿಸ್ತು ನಿಮಗೆ ಇದನ್ನು ನಾವು ಸಾಲ್ವ್ ಮಾಡೋದ್ರ ಬಗ್ಗೆ ಅಂತ ಕೇಳ್ತೀವಿ. ಮೆಂಬರ್ ಕ್ಯಾನ್ ಗಿವ್ ಎ ಫೀಡ್ಬ್ಯಾಕ್. ಸೊ ತುಂಬ ಚೆನ್ನಾಗಿ ಸಾಲ್ವ್ ಆಯಿತು, ಅಥವಾ ಈ ಕ್ಯಾನ್ ಗಿವ್ ಇಟ್ ಆಸ್ ಎ ವಿಶ್, ಹೇಗೆ ಅದು ಅವನಿಗೆ ಅನಿಸ್ತು ಅದು ಆ ರೀತಿ ಕೊಡ್ಬೋದು. ನಮ್ಮ ಮೆಕ್ಯಾನಿಸಮಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಿದೆಯಾ, ಅಥವಾ ಇನ್ನೂ ಏನಾದರೂ ನಾವು ಡೆವಲಪ್ಮೆಂಟ್ ಮಾಡಬೇಕಿದೆಯಾ ಕೊಡ್ಬೋದು. ಅದನ್ನು ನಾವು ಕನ್ಸಿಡರ್ ಮಾಡಿ ಅದನ್ನು ನೆಕ್ಸ್ಟ್ ಫೀಚರ್ ನಾವು ಅಡಾಪ್ಟ್ ಮಾಡ್ಕೊತಾ ಹೋಗ್ತೀವಿ. So it's a very easy system and it's a very convincing system and member can make use of it very easily. ಆರಾಮಾಗಿ ಮಾಡ್ಕೋಬೋದು. ಅದನ್ನ ಅವರು ತುಂಬ ಅನುಕೂಲ ಆಗುತ್ತೆ ಇದರಿಂದ.